ರಾಷ್ಟ್ರೀಯ ಕಾರ್ಯಕಾರಿಣಿ ಮಾಡೋ ಮೂಲಕ ಆಚರಿಸ್ತಾ ಇದ್ದೀವಿ. ಪ್ರತಿ ಕ್ಷೇತ್ರದಿಂದ ಸಹ ಸುಮಾರು 250ರಿಂದ 500 ಜನ ಮುಖಂಡರುಗಳನ್ನ ಅವತ್ತು ಬೆಂಗಳೂರಿಗೆ ಬರ್ತಕ್ಕಂಥ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ವಿ. ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ದೇವೇಗೌಡ ಅಪ್ಪಾಜಿಯವರು, ಕುಮಾರಸ್ವಾಮಿ ಅವರು ಅವರ ಸಾಧನೆಗಳನ್ನ ಮುಂದಿಟ್ಟುಕೊಂಡು ಅದಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಅವರು ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಕೊಡುಗೆಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಎಕ್ಸಿಬಿಷನ್ಸ್ ಸಹ ಈ ತಿಂಗಳು ಕಂಟಿನ್ಯೂಸ್ ಆಗಿ ಈ ಕಾರ್ಯಕಾರಿಣಿ ಮುಗಿದ ಮೇಲೆ ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲೂ ಸಹ ಅವರ ಸಾಧನೆಗಳನ್ನ ನೆನೆಸ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತದೆ. ಜೊತೆಗೆ ಪ್ರಾದೇಶಿಕ ಪಕ್ಷ ಅಂತಕ್ಕಂಥದ್ದು ಎಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಸಹ, ಜೊತೆಗೆ ಪ್ರಾದೇಶಿಕ ಪಕ್ಷ ಇದ್ದಾಗ ಜನಸಾಮಾನ್ಯರಿಗೆ ಎಷ್ಟು ಕೆಲಸಗಳಾಗಿದ್ದಾವೆ, ಕಾರ್ಯಗಳಾಗಿದ್ದಾವೆ, ಅದು ರಾಷ್ಟ್ರೀಯ ಪಕ್ಷಗಳಿದ್ದಂಥ ಸಂದರ್ಭದಲ್ಲಿ ಯಾವ್ಯಾವ ಅನಾಹುತಗಳಾಗಿದ್ದಾವೆ ಅಂತಕ್ಕಂಥದ್ದು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಿರಂತರವಾಗಿ 2028ಕ್ಕೆ ನಾವು ಏನು ನಮ್ಮ ಇಂಡಿಯಾ ಅಲಯನ್ಸ್ ಇದೆ ಅಧಿಕಾರಿಗೆ ತರೋವರೆಗೂ ಸಹ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಹೈಕಮಾಂಡ್ನ ಉದ್ದೇಶ ಆಗಿದೆ. ಅದನ್ನು ನಾವೆಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಮಾಡಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪಕ್ಷವನ್ನು ಭದ್ರವನ್ನು ಇನ್ನೂ ಹೆಚ್ಚು ಬುನಾದಿ ಹಾಕಿ ಹೆಚ್ಚು ಗಟ್ಟಿಮುಟ್ಟಾಗಿ ಕಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. 22ನೇ ತಾರೀಕು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಬಂದು ಈ ಸಭೆಯನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮ ಮೂಲಕ ಅವ್ರನ್ನ ಕೇಳ್ಕೊಳ್ತೀವಿ. ಧನ್ಯವಾದ. ಎಲ್ಲ ವಿಚಾರಗಳನ್ನು ಬೆಳೀತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಜನ ಪ್ರಾದೇಶಿಕ ಪಕ್ಷಗಳು ಕಟ್ಟಿದ್ರು. ದೇವರಾಜ ಅರಸರು, ಕೆಂಗಲ್ ಹನುಮಂತಯ್ಯನವರು, ಯಡಿಯೂರಪ್ಪನವರು. ಆದರೆ ಇವತ್ತು ಉಳ್ಕೊಂಡಿದ್ದು ದೇವೇಗೌಡರು ಕಟ್ಟಿದಂಥ ಜಾತ್ಯತೀತ ಜನತೆಗಳ ಒಂದೇ ಪಕ್ಷ ಪ್ರಾದೇಶಿಕ ಪಕ್ಷಗಳು. ಪ್ರಧಾನಿ ಮಂತ್ರಿಗಳಾಗಿ ದೇವೇಗೌಡರು ಮಾಡಿದ ಸಾಧನೆ ಅದ್ವಿತೀಯ. ಜಮ್ಮು ಕಾಶ್ಮೀರಕ್ಕೆ ಬೇಡ ಅಂದ್ರೂ ಹೋದವರು, ಗಡಿ ಭಾಗವನ್ನು ಗಡಿಯಲ್ಲಿ ನಿಂತು ವೀಕ್ಷಣೆ ಮಾಡಿದಂಥವ್ರು, ಸೈನಿಕರಿಗೆ ನೈತಿಕ ಬಲವನ್ನು ತುಂಬಿದಂಥವ್ರು, ಬಡ್ಜೆಟ್ನಲ್ಲಿ ಅವರು ಕೊಟ್ಟಂಥ ಕೃಷಿ ಆದ್ಯತೆಯ ಹಿನ್ನೆಲೆಯಲ್ಲಿ ಪಂಜಾಬ್ನವರು ದೇವೇಗೌಡರ ಹೆಸರಿನಲ್ಲಿ ಭತ್ತದ ತಳಿಗೆ ದೇವೇಗೌಡರ ಹೆಸರು ಇಡ್ತಾರೆ. ಬಹುಶಃ ಹಿಂದೆಂದೂ ಯಾವ ಪ್ರಧಾನಮಂತ್ರಿ ಕೊಡದೇ ಇರುವಷ್ಟು ಮಹತ್ವವನ್ನು ಆದ್ಯತೆಯನ್ನು ಕೃಷಿಗೆ ಈ ದೇಶದಲ್ಲಿ ದೇವೇಗೌಡರ 11 ತಿಂಗಳಲ್ಲಿ ನೀಡ್ತಾರೆ. ಕರ್ನಾಟಕಕ್ಕೆ ನೀರಾವರಿಗೆ ಹಣ ನಾವು ಕಂಡಿರಲೇ ಇಲ್ಲ. 50,000 ಕೋಟಿ ಹಣವನ್ನು ನೀರಾವರಿ ಯೋಜನೆಗಳಿಗೆ ಕರ್ನಾಟಕ ಹರಿದು ಬರುವಾಗ ನೋಡ್ಕೊಳ್ತಾರೆ. ಕೇವಲ 11 ತಿಂಗಳ ಅವಧಿಯಲ್ಲಿ. ಕರ್ನಾಟಕದಲ್ಲಂತೂ ಸಾಮಾಜಿಕವಾಗಿ ನಮ್ಮನ್ನು ಕಾಡ್ತಾ ಇತ್ತು. ಸಾರಾಯಿ ನಿಷೇಧ ಮಾಡಿದ್ದು ಕುಮಾರಣ್ಣ. ಲಾಟ್ರಿ ಜನರ ಬೀದಿಗೆ ತರ್ತಾ ಇತ್ತು, ರದ್ದತಿ ಮಾಡಿದ್ದು ಕುಮಾರಣ್ಣ. ಸರ್ಕಾರನ ಜನರ ಬಳಿ ಕೊಂಡೊಯ್ದಂಥ ಕುಮಾರಣ್ಣವರು ಹೊಸ ದಾಖಲೆಯನ್ನ, ಒಂದು ಹೊಸ ಭಾಷ್ಯವನ್ನ ಪ್ರಾದೇಶಿಕ ಪಕ್ಷದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಬರೆದರು. ಇವತ್ತು ನಿಮ್ಗೆ ಹೇಳ್ತೇನೆ, ಏನು ಬಿಹಾರದಲ್ಲಿ ಮೊನ್ನೆ ಫಲಿತಾಂಶ ಬಂದಿದೆಯೋ ಅದೇ ಫಲಿತಾಂಶ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ನಾವು ಕಾಣಲಿದ್ದೇವೆ. ಜನ ಆತುರದಲ್ಲಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಜನರ ನೋವುಗಳಿಗೆ, ಸಮಸ್ಯೆಗಳಿಗೆ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ, ಅಗತ್ಯತೆ ಇವತ್ತು ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಎಲ್ಲ ನೇತಾರರ ಮುಖಂಡತ್ವದಲ್ಲಿ 22ನೇ ತಾರೀಕು ಶನಿವಾರ 11 ಗಂಟೆಗೆ ಕರ್ನಾಟಕದ JP ಭವನ, ಯಾರು ಈ ದೇಶದ ಕ್ರಾಂತಿಗೆ, 2ನೇ ಕ್ರಾಂತಿಗೆ ನಾಂದಿ ಹೇಳಿದ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಿನ ಭವನದ ಆವರಣದಲ್ಲಿ ಈ ಬೆಳ್ಳಿಯ ಹಬ್ಬದ ಸಂಭ್ರಮವನ್ನು ಮಾಡ್ತಾ ಇದ್ದೇವೆ. ನಾನು ಎಲ್ಲ ಈ ಜಿಲ್ಲೆಯ ರೈತಾಪಿ ಜನರು ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತು ಜನರಿಗೆ ಆಹ್ವಾನ ನೀಡ್ತಾ ಇದ್ದೇನೆ. ನಾವೆಲ್ಲ ಬಂದು ಈ ಪ್ರಾದೇಶಿಕ ಅಸ್ಮಿತೆಯ ಕಾರಣಕ್ಕಾಗಿ, ಈ ನಾಡಿನ, ಕನ್ನಡ ನಾಡಿನ ನೆಲ, ಜಲ, ಭಾಷೆಯ ರಕ್ಷಣೆಯ ಕಾರಣಕ್ಕಾಗಿ ಜಾತ್ಯತೀತ ಜನರನ್ನು ಉಳಿಸಿಕೊಳ್ಳೇಬೇಕಾದಂಥ ಮತ್ತು ಅತ್ಯಂತ ಸಮರ್ಥವಾಗಿ ಕಟ್ಟಲೇಬೇಕಾದಂಥ ಅನಿವಾರ್ಯತೆ ಮತ್ತು ಸವಾಲು ನಮ್ಮೆದುರು ಇರುವ ಕಾರಣ ತಾವೆಲ್ಲ ಬಂದು ಶಕ್ತಿ ತುಂಬಬೇಕು ಅಂತೇಳಿ ನನ್ನ ಆಹ್ವಾನ ಮಾಡ್ತೇನೆ. ನಮ್ಮ ಮಾಧ್ಯಮ 22ನೇ ತಾರೀಕಂದು ನಡೆಯುವಂಥ ನಮ್ಮ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಗೆ ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳೇ ಹಾಗೂ ಮುಖಂಡರೇ ಎಲ್ಲರೂ ಒಗ್ಗೂಡಿ ನವೆಂಬರ್ 28ನೇ ತಾರೀಕು ಬನ್ನಿ, ನಾವೆಲ್ಲರೂ ಭಾಗವಹಿಸೋಣ, ನಮ್ಮ ಪಕ್ಷವನ್ನು ಕಟ್ಟಿ ಉಳಿಸೋಣ. ನಮ್ಮೆಲ್ಲರೂ ಈ ಮೂಲಕ ಆಹ್ವಾನಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. 22ನೇ ತಾರೀಕು ಏನು ಈ ಪಕ್ಷ ಪ್ರಾರಂಭ ಆಗಿ 25 ವರ್ಷಗಳು ಕಳೆದಿದ್ದೇವೆ.
ಅದರ ಅಂಗವಾಗಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ಯೋಚನೆ ಮಾಡಿಕೊಂಡಿದೆ ಪಕ್ಷ. ನಮ್ಮ ರಾಷ್ಟ್ರ ನಾಯಕರಾದಂಥ ದೇವೇಗೌಡ ಸಾಹೇಬರ ನೇತೃತ್ವದಲ್ಲಿ, ಕುಮಾರಣ್ಣ ನೇತೃತ್ವದಲ್ಲಿ ಈಗ ನಾಳೆಯಿಂದ ಪ್ರಾರಂಭ ಆಗ್ತದೆ. 21ನೇ ತಾರೀಕು, 21 ಮತ್ತು 22ನೇ ತಾರೀಕು 2 ದಿನಗಳು ಕೂಡ ಕಾರ್ಯಕ್ರಮ ನಡೀತದೆ. ಅದಾದಮೇಲೆ ಇಡೀ ರಾಜ್ಯದಾದ್ಯಂತ ಪ್ರತಿ ಕ್ಷೇತ್ರದಲ್ಲೂ ಕೂಡ ಸಾಧನೆಗಳು ಮತ್ತು ಪಕ್ಷ ನಡೆದು ಬಂದ ಆದಿಯ ಒಂದು ಕಿರುಚಿತ್ರಗಳನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು, ಜನರಿಗೆ ತಿಳಿಸ್ಕೊಡ್ತಕ್ಕಂಥದ್ದು, ಸಾಧನೆಗಳನ್ನು ಹೇಳ್ತಕ್ಕಂಥ ವಿಚಾರಗಳನ್ನು ಕೂಡ ಪ್ರಾರಂಭ ಆಗ್ತದೆ. ಈ ಉದ್ದೇಶದಿಂದ 22ನೇ ತಾರೀಕು ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸಹಕಾರ ಸಂಘದ ಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತಿ ಮಾಜಿ ಮತ್ತು ಪುರಸಭೆಯ ಮಾಜಿ, ನಗರಸಭೆಯ ಮಾಜಿ ಸದಸ್ಯರುಗಳು, ನಮ್ಮ ಪಕ್ಷದ ಹಿರಿಯ ಮುಖಂಡರು 22ನೇ ತಾರೀಕು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲರೂ ಕೂಡ ಪಕ್ಷವನ್ನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರಾದೇಶಿಕ ಪಕ್ಷವನ್ನು ಉಳಿಸಲಿಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲ ಜನಪ್ರತಿನಿಧಿಗಳು 22ನೇ ತಾರೀಕು ಆಗಮಿಸಬೇಕು ಪಕ್ಷದ ಕಚೇರಿಗೆ ಅಂತೇಳಿ ಈ ಗೋಷ್ಠಿ ಮುಖಾಂತರ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ.